ಅಂತ ಮನೆಗ್ ಬರ್ಬೇಡಿ ಅಂದ್ರೆ ಹೇಗತ್ಗೆ? ಬರ್ಲಿ ಬಿಡಿ ಅತ್ಗೆ. ಅಣ್ಣ, ಅತ್ಗೆಗ್ ನೀನಾದ್ರೂ ಹೇಳು. ಭಾವ, ನಾನೇನ್ ತಪ್ಪು ಹೇಳಿಲ್ಲ ಭಾವ. ಅವನಿಂದ ನಿಮ್ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೀವೇನು ಮಾತಾಡ್ಬೇಡಿ ಪ್ಲೀಸ್. ಅತ್ತೆ, ಅಪ್ಪ ಏನೋ ಕೋಪದಲ್ಲಿ ಮನೆ ಬಿಟ್ಟು ಹೋದ್ರು. ಮತ್ತೆ ಬಂದಿದ್ದಾರೆ ಅಲ್ವಾ ಅತ್ತೆ? ಏಯ್, ಮತ್ತೆ ಬಂದಿರೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದ್ಯಾ? ಈ ಮನೆ ಮರ್ಯಾದೆ ತೆಗೆದು ಹಾಸ್ಟೆಲ್ ದಾಟಿ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಈ ಮನೆ ಬೇಡ ಅಂತ ಆ ಮನೆಗೆ ಹೋಗಿದ್ದಾನೆ ಅಂತಂದ್ರೆ ಈ ಮನೆ ಅವನು ಇಟ್ಕೊಂಡಿರೋಳ್ ಮನೆ ಆಗ್ಬಿಡುತ್ತೆ. ಏಯ್, ನಿನ್ನ ತಾಯಿನ, ನಿನ್ನ ಅಕ್ಕ ತಂಗಿನ ಎಲ್ರನ್ನು ಸಮಾಜ ಕೀಳಾಗಿ ನೋಡುತ್ತೆ ಕಣೋ. ನನ್ನ ಕ್ಷಮಿಸಿ ಭಾವ. ನನ್ನ ಮಾತು ನಿಮ್ಗೆ ಕಠೋರವಾಗಿ ಕೇಳಿಸ್ಬೋದು. ನಾಳೆ ನಮ್ಮನೆ ಮಗಳಿಗೆ ಅಂತ ಹೆಸರು ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಭಾವ. ಅಷ್ಟಕ್ಕೂ ಅವನಿಗೆ ನಾವೇನ್ ಕಮ್ಮಿ ಮಾಡಿದ್ದೀವಿ ಭಾವ? ಆಫ್ಟರ್ ಆಲ್ ಒಬ್ಬ ಗುಮಾಸ್ತನ ಈ ಮನೇಲಿ ಒಬ್ನಾಗ್ ಮಾಡ್ಕೊಂಡಿದೀವಿ ನಾವು. ಆಸ್ತಿ ಅಂತಸ್ತು ಎಲ್ಲನೂ ಕೊಟ್ವಿ. ದ ಗ್ರೇಟ್ ಘಟ್ಟಮನೇನಿ ಶರತ್ ಚಂದ್ರ ಪ್ರಸಾದ್ ಅವರಿಗೆ ಭಾವ ಅನ್ನೋ ಗೌರವನೂ ಕೊಟ್ವಿ. ಅವ್ರ ಮಕ್ಕಳನ್ನ ಓದಿಸೋದ್ರಿಂದ ಹಿಡಿದು ಮುಂದೆ ಮದ್ವೆ ಮಾಡಿಸೋವರೆಗೂ ಎಲ್ಲ ಕರ್ತವ್ಯನ ನಾವ್ ತಗೊಂಡ್ವಿ. ಇಷ್ಟೆಲ್ಲ ಮಾಡಿದ್ರು ನಮಗೆ ಅಂತ ಅವ್ನು ತೋರಿಸಿದ ವಿಶ್ವಾಸ ಆದ್ರೂ ಏನು? ನಮ್ಮ ಮನೆ ಮರ್ಯಾದೆನೆ ತೆಗೆದ್ಬಿಟ್ನಲ್ಲ. ಇವತ್ತೇನೋ ಹೋಗಿದ್ದಾನೆ, ಬಂದಿದ್ದಾನೆ, ಮತ್ತೆ ಇವನ್ ವಾಪಸ್ ಹೋಗೋದಿಲ್ಲ ಅಂತ ಏನ್ ನಂಬಿಕೆ ಭಾವ? ಆದ್ರೂ ಅಷ್ಟು ಕ್ಲಿಯರ್ ಆಗಿ ಹೇಳಿದಾರಲ್ವಾ, ನನ್ನ ಖುಷಿ ಆ ಮನೇಲೆ ಇದೆ ಅಂತ. ಅವ್ರನ್ನ ಬಿಟ್ಟು ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ದ ಅಲ್ವಾ? ಅಂದ್ರೆ ಅರ್ಥ ಏನು? ಏನು ನಾವು ಅಂದ್ರೆ ಗೌರವ ಇಲ್ಲ, ಅಭಿಮಾನ ಇಲ್ಲ ಅಂತ ತಾನೆ? ಇಂಥವನ್ಗೆ ನಮ್ಮ ಮನೇಲಿ ಇರೋದಕ್ಕೆ ಜಾಗ ಹೇಗ್ ಕೊಡೋದು? ಹೇಗ್ ಮನೇಲಿ ಇರೋದಕ್ಕೆ ಬಿಡೋದು? ಕೃಷ್ಣ ಪ್ರಸಾದ್, ನಿನಗೆ ಮನೇಲಿ ಇರೋದಕ್ಕೆ ಜಾಗ ಇಲ್ಲ, ಹೊರಗೋಗು. ಏನ್ರಿ ಅದನ್ನ ತಲೆಗೆ ಹಾಕೊಳ್ಬೇಡ್ರಿ. ನಿಲ್ರಿ ನಿಲ್ರಿ ನಿಲ್ಲಿ. ಅತ್ತಿಗೆ, ಅವ್ರನ್ ಮನೆಗ್ ಬರೋದಕ್ ಬಿಡು. ಅಣ್ಣ, ನೀನಾದ್ರೂ ಹೇಳು. ನಿನ್ನ ಅತ್ತಿಗೆ ಹೇಳಿದ್ದು ನಿಜನೇ ಅಲ್ವಮ್ಮ? ವಿಶ್ವಾಸ ಇಲ್ಲದ ವ್ಯಕ್ತಿಗೆ ಈ ಮನೆಯಲ್ಲಿ ಜಾಗ ಹೇಗೆ ಕೊಡುವಂತೀಯ? ಹೇಗೆ ಅವನ್ನ ಕ್ಷಮಿಸುವಂತೀಯ? ನೀನು ಅತ್ತಿಗೆ ತರನೇ ಮಾತಾಡ್ತಿದ್ಯಾ ಅಣ್ಣ. ಆ ಕೃಷ್ಣ ಪ್ರಸಾದ್ ವರ್ತನೆ ನನ್ನ ಹೀಗೆ ಮಾತಾಡಿಸ್ತಿದ್ಯಮ್ಮ.
ಆದ್ರೆ ನೀವ್ ಅವ್ರನ್ನ ಕ್ಷಮಿಸಿ ಮನೆ ಒಳಗೆ ಕರಿಯಲ್ಲ ಅಂದ್ರೆ ಅವ್ರಿಲ್ಲದ ಮನೆಯಲ್ಲಿ ನಾನ್ ಹೇಗಿರ್ಲಿ? ನಾನು ಅವ್ರ ಜೊತೆ ಹೋಗ್ತೀನಿ. ಬನ್ರಿ ಮಕ್ಕಳ, ಬನ್ನಿ. ಮೀರಾ, ಅವನ್ ಜೊತೆಗೆ ನೀನ್ ಯಾಕೆ ಹೋಗ್ತಾ ಇದ್ಯಾ? ಅದನ್ನೇ ನಾನು ಹೇಳ್ತಿದ್ದೀನಿ. ಅದಕ್ಕೆ ಅಣ್ಣನ್ ಜೊತೆ ನೀವಿದ್ದೀರಾ ಅಲ್ವಾ? ಮತ್ತೆ ನನ್ ಗಂಡನ್ ಜೊತೆ ನಾನ್ ಇರ್ಬೇಕಲ್ವಾ? ಹೌದಲ್ವಾ? ಬನ್ನಿ ಇಲ್ಲಿಂದ ಹೋಗೋಣ. ಮೀರಾ, ಅವನ್ ಎಲ್ಲಿ ಬೇಕಾದ್ರೂ ಇರಬಹುದಮ್ಮ. ಅವನ್ ಜೊತೆ ಹೋಗಿ ನೀನಿರಕ್ಕಾಗಲ್ಲಮ್ಮ. ಗಂಡನ್ ಜೊತೆ ಹೆಂಡತಿ ಇರ್ಬೇಕು ಅಲ್ವಾ ಅಣ್ಣ? ನಿನಗೋಸ್ಕರ ನಾನು ಇಲ್ಲೇ ಇದ್ರೆ ಗಂಡ ಬಿಟ್ಟವಳು ಅಂತ ನನ್ನ, ಗಂಡ ಬಿಟ್ಟಿರೋಳ ಅಣ್ಣ ಅಂತ ನಿನ್ನ ಅಂತಾರೆ ಅಲ್ವಾ? ಅವರು ನನ್ನನ್ ಬಿಟ್ಟು ಹೋದ್ರೆ ಜನ ಹೀಗ್ ಹೇಳ್ತಾರೆ ಹಾಗ್ ಹೇಳ್ತಾರೆ ಅಂತ ಅದ್ಕೇನೆ ಅಲ್ವಾ ಹೇಳಿದ್ದು? ಮತ್ತೀಗ ಅವ್ರನ್ನ ಹೊರಗ್ ಕಳ್ಸಿದ್ರೆ ಸಮಾಜ ಅದನ್ನೇ ಅಲ್ವಾ ಹೇಳೋದು? ಅದೇ ನಾನ್ ಕೂಡ ಅವ್ರ ಜೊತೆ ಹೋದ್ರೆ ನಿನ್ಗ ಅವಮಾನ ಇರೋದಿಲ್ಲ ಅಲ್ವಾ ಅಣ್ಣ? ಅಣ್ಣ ಅಂದ್ರೆ ಅಪ್ಪನ ನಂತರ ಅಪ್ಪನಂತೆ ಅನ್ನೋ ಅಮ್ಮ ಹೇಳಿದ ಮಾತನ್ನ ನೆನ್ಪಿಟ್ಕೊಂಡು ಇವತ್ತಿನವರೆಗೂ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೋತಿದ್ದೀನಿ. ಹಾಗಿರ್ಬೇಕಾದ್ರೆ ನನ್ನನ್ನೇ ಬಿಟ್ಟು ಹೋಗ್ತಿದ್ದೀಯಮ್ಮ. ಏನ್ ಮೀರಾ ಇದು? ಆ ಕೃಷ್ಣ ಪ್ರಸಾದ್ಗೋಸ್ಕರ ನಿನ್ನ ಅಣ್ಣನಿಗೆ ನೋವು ಕೊಡ್ತೀಯಾ? ಅವನಿಲ್ದೆ ನೀವೆಲ್ಲ ಇರ್ಬೋದೇನೋ, ಆದ್ರೆ ಭಾವ ಇಲ್ದೆ ನಿಮ್ಮಿಂದ ಇರೋದಕ್ ಸಾಧ್ಯನಾ? ಅಷ್ಟಕ್ಕೂ ಇವ್ರಿರ್ಲಿಲ್ಲ ಅಂದಿದ್ರೆ ಯಾವತ್ತೂ ನಿಮ್ಮೆಲ್ಲನೂ ಬಿಟ್ಟು ಓಡ್ ಹೋಗ್ತಾ ಇದ್ದ. ಓಡಿ ಹೋಗೋರಾಗಿದ್ರೆ ಮತ್ತೆ ಯಾಕೆ ಬರ್ತಿದ್ರು? ಬಂದಿದ್ದಾರೆ ಅಂದ್ರೆ ನನ್ ಮೇಲ್ ಪ್ರೀತಿ ಇದೆ ಅಂತಾನೆ ಅಲ್ವಾ? ನನ್ ಜೊತೆಗೆ ಇವ್ರು ಇರ್ಬೇಕು, ಇಲ್ಲ ಅಂದ್ರೆ ಇವ್ರ ಜೊತೆಗೆ ನಾನಾದ್ರೂ ಇರ್ಬೇಕು. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಅವನಿಗೋಸ್ಕರ ಕೊನೆಗೂ ನೀನು ನಿನ್ನ ಅಣ್ಣನ್ ಕೂಡ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ಯಾ ಅಂತ ಆಯ್ತು. ನಿನ್ ನಿರ್ಧಾರ ಇದೇ ಆಗಿದ್ರೆ ಅವನ ಜೊತೆಗೆ ನೀನು ಹೋಗ್ಬೋದು. ಅಪೂರ್ವ, ಏನ್ ಮಾತಾಡ್ತಾ ಇದೀಯ ನೀನು? ನನ್ ತಂಗಿನ ಹೊರಗೋಗು ಅಂತಿದೀಯಾ? ಕೃಷ್ಣ ಪ್ರಸಾದ್ ತಪ್ಪು ಮಾಡಿದ್ದಕ್ಕೆ ನನ್ನ ತಂಗಿ ಶಿಕ್ಷೆ ಅನುಭವಿಸ್ಬೇಕಾ? ಮತ್ತಿನ್ನೇನ್ ಹೇಳಿ ಬಾವಾ? ಅವಳು ನಿಮ್ಮನ್ ಬಿಟ್ಟು ಅವನ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆ ಮಾತನ್ನ ಸಹಿಸ್ಕೊಳಕ್ಕಾಗದೆ ಹಾಗೆ ಹೇಳ್ದೆ. ಇವತ್ತು ಮೀರಾಗೋಸ್ಕರ ಮತ್ತೆ ಮನೆ ಒಳಗ್ ಬಿಟ್ಕೊಂಡ್ರೆ ಪದೇ ಪದೇ ಹೀಗೆ ಹೋಗಿ ಬರ್ತಾನೆ ಇರ್ತಾನೆ. ನಾಳೆಯಿಂದ ನೇರವಾಗಿ ಹೋಗಿ ಆ ಮನೆಯಲ್ಲೇ ಕುತ್ಕೊಳ್ತಾನೆ.
ಇನ್ನು ಮುಂದೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಏನು ಯೋಚನೆ ಮಾಡಲ್ಲ. ಹಾಗೆ ಯೋಚನೆ ಮಾಡದೇ ಇರೋ ಹಾಗೆ ಆ ಮನೆಗೆ ಹೋಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಅವರು ನನ್ ಮಾತಿಗೆ ಇಲ್ಲ ಅನ್ನಲ್ಲ. ಈ ಮಾತು ನೀನಲ್ಲ, ಕೃಷ್ಣ ಪ್ರಸಾದ್ ಹೇಳು ಅಂತ ಹೇಳು. ಅದು ಕೂಡ ಬರೀ ಮಾತಿಂದ ಅಲ್ಲ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಮತ್ತೆ ಆ ಮನೆಗೆ ಹೋಗೋದಿಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಈ ಆರ್ತಿ ಮುಟ್ಟಿ ಪ್ರಮಾಣ ಮಾಡೋದಕ್ಕೆ ಹೇಳು. ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ಈ ಮನೇಲಿ ಇರಬೇಕು ಅಂತಿದ್ರೆ, ನಿನ್ ಹೆಂಡತಿ ಮಕ್ಕಳು ಬೇಕು ಅಂದ್ಕೊಂಡಿದ್ರೆ ಈ ಪ್ರಮಾಣ ಮಾಡು ಕೃಷ್ಣ ಪ್ರಸಾದ್. ಅತ್ತೆ ಅಪ್ಪನನ್ನ ಲಾಕ್ ಮಾಡ್ತಿದ್ದಾರೆ. ಅಪ್ಪ ಪ್ರಾಮಿಸ್ ಮಾಡಿದ್ರು ಅಂದ್ರೆ ನಮ್ ಎರಡು ಕುಟುಂಬಗಳು ಯಾವತ್ತೂ ಒಂದಾಗಲ್ಲ. ಏನ್ ಮಾಡ್ಲಿ? ನೋಡಿದ್ರ ಮಾತು ಕೊಡೋದಕ್ಕೂ ಕೂಡ ಅವ್ರ ಮೇಲಿರೋ ಪ್ರೀತಿ ಅಡ್ಡ ಬರ್ತಾ ಇದೆ ಅಂತ ಅನ್ಸುತ್ತೆ. ಆಂಜನೇಯಾಯ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಮಹಾವೀರಾಯ ನಮಃ. ಅಮ್ಮ! ಅಯ್ಯೋ! ಸರಿ ಏನಾಯ್ತು? ಏನಾಯ್ತು? ಏನೋ ಇದು ಹುಚ್ಚುತನ. ಕುತ್ಕೋ ಕುತ್ಕೋ. ನಕ್ಷತ್ರ, ಫಸ್ಟ್ ಏಡ್ ತಗೊಂಡ್ ಬಾ. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಸ್ವಲ್ಪ ಹೊತ್ತು ತಡ್ಕೋ. ಅವರು ತುಂಬ ಗರ್ಭಿಣಿ ಅನ್ನೋದು ನಿಜಾನೇ. ಆದರೆ ಆ ಫ್ಯಾಕ್ಟ್ರಿ ಮಣ್ಣಲ್ಲಿ ಗರ್ಭಿಣಿಯಾಗಿದ್ದವರು ನನ್ನ ಕಣ್ಮುಂದೆನೇ ಸುಟ್ಟು ಬೂದಿ ಹಾಕೋದ್ರಮ್ಮ.
ಬಂದ ಗಗನ್, ಯಾಕೋ ಕೆಳಗಡೆ ಕೂತ್ಕೊಂಡಿದ್ಯಾ? ಗಗನ್, ಏನಾಯ್ತು? ಯಾಕೆ ಕಣ್ಣೀರು? ಅಂಥದ್ದೇನಾಯ್ತು? ನಾನೇನಾದ್ರೂ ತಪ್ಪು ಮಾಡ್ದ ಅಮ್ಮ? ನೀನಾ? ನೀನ್ ತಪ್ಪು ಮಾಡೋದು ಅಂದ್ರೆ ಏನು? ಪ್ರಾಣ ಹೋದ್ರು ನನ್ ಗಗನ್ ಯಾವತ್ತೂ ತಪ್ಪು ಮಾಡಲ್ಲ. ಯಾವ ವಿಷಯದಲ್ಲೂ ತಪ್ಪು ಮಾಡಲ್ಲ ಅಮ್ಮ. ಆದ್ರೆ ನಿನ್ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀನಾ ಅಂತ ಅನಿಸ್ತಾ ಇದೆ. ಯಾಕೆ? ಏನಣ್ಣ, ನಿನ್ಗ್ಯಾಕೆ ಹಾಗನ್ನಿಸ್ತಿದೆ? ಅಮ್ಮನ್ನ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಒಂದೇ ಒಂದು ವಿಷಯದಲ್ಲಿ ಮಾತ್ರ ಅಮ್ಮಂಗೆ ನೋವು ಕೊಡ್ತಾ ಇದ್ದೀನೇನೋ ಅನ್ಸ್ತಿದೆ. ಯಾವ ವಿಷಯದಲ್ಲೋ? ಆ ವ್ಯಕ್ತಿ ವಿಷಯದಲ್ಲಿ. ಅವ್ರನ್ನ ನಾನು ಎಷ್ಟೇ ದ್ವೇಷ ಮಾಡಿದ್ರು ನಾನು ನಿನ್ಗೆ ದ್ವೇಷ ಮಾಡು ಅಂತ ಹೇಳಲಿಲ್ಲ. ಯಾಕೆ ಅಂದ್ರೆ ನಾನು ಲೋಕ ನೋಡಕ್ ಮುಂಚೆನೆ ನೀವಿಬ್ರು ಒಟ್ಟಿಗೆ ಬದುಕಿದ್ದೀರ. ನಿಮ್ಮ ಮಧ್ಯ ಎಷ್ಟೋ ಬಿಡ್ಸಕ್ಕಾಗ್ದಿರೋ ಪ್ರೀತಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ತೇನೆ. ನನ್ಗೆ ಇಷ್ಟ ಇಲ್ಲ ಅಂತ ನೀನು ಇಷ್ಟಪಡಬಾರ್ದು ಅಂತ ನಿನ್ನ ಬಲವಂತವಾಗಿ ಅವರಿಂದ ನಾನು ನಿನ್ನ ದೂರ ಮಾಡ್ತಾ ಇದ್ದೀನ ಅನ್ಸ್ತಾ ಇದೆ. ಒಂದ್ ವೇಳೆ ನನ್ನ ಯೋಚನೆಗಳು, ನನ್ನ ನಿರ್ಧಾರಗಳು ನಿನಗಿಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಹೊಡಿ, ಇಲ್ಲಾಂದ್ರೆ ಬೈ. ಯಾಕೆ ಅಂದ್ರೆ ನನ್ಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಮ್ಮ. ಚಿಕ್ಕವನಿದ್ದಾಗಿಂದ ನೋಡ್ತಾನೆ ಇದ್ದೀನಿ. ಎಷ್ಟೇ ನೋವಾದ್ರೂ ಕಣ್ಣಲ್ಲಿ ಕಣ್ಣೀರನ್ನ ಬಚ್ಚಿಟ್ಕೊಂಡು ನನ್ ಮುಖದಲ್ಲಿ ಮುಗುಳ್ನಾಗೇನ ಹೋಗದೆ ಇರೋ ಹಾಗೆ ನೋಡ್ಕೊಂಡಿದ್ಯಾ ಅಮ್ಮ. ಹಾಗೆ ಈಗ ನೀನ್ ಅವ್ರ ವಿಷಯದಲ್ಲಿ ಕೂಡ ಆ ನೋವನ್ನ ಬಲವಂತವಾಗಿ ಮುಚ್ಚಿಡ್ಕೋತೀಯನೋ ಅಂತ ನನ್ಗೆ ತುಂಬಾ ನೋವಾಗ್ತಿದೆ ಅಮ್ಮ. ಅಮ್ಮ ಅಮ್ಮ ಏನಾದ್ರೂ ಇದ್ರೆ ಹೇಳಮ್ಮ. ಅದನ್ ಬಿಟ್ಟು ನನ್ನ ಬಿಟ್ಟು ಹೋಗ್ಬೇಕು ಅಂತ ಮಾತ್ರ ನೀನ್ ಯೋಚನೆ ಮಾಡ್ಬೇಡ ಅಮ್ಮ. ಹೇ ಗಗನ್, ಏನಂತ ಮಾತಾಡ್ತಿದ್ಯೋ? ಅಮ್ಮ ನನ್ಗೆ ಯಾಕೋ ಹಾಗೆ ಅನ್ಸ್ತಾ ಇದೆ ಅಮ್ಮ. ಆ ಯೋಚನೆ ತಲೆಗೆ ಬಂದಾಗಿಂದ ನನ್ಗೆ ಮೊದಲನೇ ಸಲ ಭಯ ಆಗ್ತಿದೆ ಅಮ್ಮ. ನನಗಂತ ಯಾರಿದಾರಮ್ಮ ನಿನ್ನ ಬಿಟ್ಟು? ನನ್ನ ಜೀವನದಲ್ಲಿ ನೀನಿಲ್ಲ ಅಂದ್ರೆ ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲಮ್ಮ.